ಲವರ್ ಇಲ್ಲ ಅಂದರೂ ಬರೀ ಲವ್ ರೀಲ್ಸೇ ಬತ್ತೈತೆ. ಹೆಲೋ ಕರ್ನಾಟಕ, ವೆಲ್ಕಮ್ ಟು ರೋಯಿ ವ್ಲಾಗ್ಸ್ ಡೇ 4. ಹೋಗ ಮುಖ ತಿಕ್ಕ ಮುಚ್ಕೊಂಡು ಬೇಗ ದಾಚೆ ಬಂದರೆ ರಾಕಿ ನನಗೆ ಅಂತ ಗುಡ್ ಮಾರ್ನಿಂಗ್ ಹೇಳಕ್ಕೆ ಬಂದವನೆ. ಆಮೇಲೆ ನಾನು ಅವನಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ರೆಡಿಯಾಗೋಣ ಅಂತ ಹೋದೆ. ಸ್ಟೈಲಾಗಿ ರೆಡಿಯಾಗಿ ನಾಷ್ಟಕ್ಕೆ ಮಾಡ್ಕೊಳ್ಳೋಣ ತಡೆಯಪ್ಪ ಅಂತ ಹೋದೆ. ಇವತ್ತು ಸ್ಪೆಷಲ್ಲಾಗಿ ನಾಷ್ಟ ಮಾಡೋಣ ಅಂತ ಮಾಡಿದೆ. ಆ ಸ್ಪೆಷಲ್ ಏನು ಅಂದರೆ ರಾತ್ರಿ ತಂಗಳು ಸಾರ್ಗೆ ಅನ್ನ. ನಾಷ್ಟ ಮಾಡಿಕೊಂಡು ಬ್ಯಾಗ್ ಎತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಟಿ ಡೈರೆಕ್ಟ್ ಆಫೀಸ್ಗೆ ಬಂದೆ. ಆಫೀಸಿಗೆ ಬಂದು ನೋಡಿದ್ರೆ ಪಾಪ ಆಂಟಿ ನಾವು ಮಾಡಿರೋ ಗಲೀಜನ್ನ ಕ್ಲೀನ್ ಮಾಡ್ತವ್ರೆ. ನಾವಿಷ್ಟು ನೀಟಾಗಿರೋದಕ್ಕೆ ಕಾರಣ ಇವರೇ. ಆಮೇಲೆ ಕೆಲಸ ಇದ್ದಿದ್ದೆ, ತಡಿ ಒಂಚೂರು ರೀಲ್ಸ್ ನೋಡೋಣ ಅಂತ ನೋಡಿದ್ರೆ ಬರೀ ಲವ್ ರೀಲ್ಸೇ ಬತ್ತೈತೆ. ಬರೀ ಇಂಥದೆಯ. ಹಂಗೆ ನನ್ನ ಕೊಲೀಗ್ ಜೊತೆ ಮಾತಾಡ್ತಾ ನಾನು ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡೆ. ನಮ್ಮ ಬ್ರೋ ಬಾ ಟೀ ಕುಡ್ಕೊಬರೋಣ ಅಂತ ಅಂದರು. ನಾನು ಟೀ ತೊಗೊಂಡೆ, ಅವ್ರು ಜ್ಯೂಸ್ ತೊಗೊಂಡ್ರು. ಇಬ್ಬರು ಕುಡ್ಕೊಂಡು ಆಫೀಸಿಗೆ ಬಂದರೆ ನನ್ನ ಫ್ರೆಂಡು ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ಯಾ ಅಂತ ಹಗ್ ಮಾಡ್ತವ್ರೆ. ನನ್ನ ಕೈಲಾಯ್ತಾ ಇಲ್ಲ. ಆಮೇಲೆ ಆ್ಯಸ್ ಇಟ್ ಈಸ್ ಲಾಗೌಟ್ ಟೈಮ್ ಆಯಿತು. ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಲಾಗೌಟಾಗಿ ಆಚೆ ಬಂದೆ. ಏನಿವತ್ತು ಒಬ್ಬನೇ ಬತ್ತವನೆ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ. ಆಮೇಲೆ ಒಬ್ಬನೇ ಯಾಕೆ ಹೋಯ್ತೀಯಾ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಮಳೆ ಬಂತು. ಇಷ್ಟನ್ನು ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.